ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 4ನೇ ಅಧ್ಯಾಯ ಜ್ಞಾನಯೋಗ 37, 38, 39, 40ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆನೇ ಶ್ರೀಕೃಷ್ಣ ಹೇಳ್ದ ಏನಪ್ಪ ಅಂದರೆ ಜ್ಞಾನ ಅಂದರೆ ಏನು, ಹೇಗಿರುತ್ತೆ, ಜ್ಞಾನಿಯಾಗಿದ್ದವನ ಲಕ್ಷಣಗಳು ಹೇಗಿರುತ್ತೆ, ಜ್ಞಾನಿಯಾದವನು ಹೇಗೆ ವರ್ತಿಸ್ತಾನೆ ಅಂತ ಹೇಳ್ದ. ಮತ್ತು ಜ್ಞಾನ ನಮಗೆ ಹೇಗೆ ಮುಖ್ಯವಾಗತ್ತೆ ಅಂತಲೂ ಶ್ರೀಕೃಷ್ಣ ಹೇಳ್ದ. ಅದೇನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ಯಥೈಧಾಂಸಿ ಸಮಿದ್ದೋಗ್ನಿ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ತಥಾ. ಅಂದ್ರೆ ಏನಪ್ಪ ಅಂದರೆ ಈ ಅಗ್ನಿಯಲ್ಲಿ ನಾವು ಒಣಗಿದ ಮರವನ್ನು ಹಾಕಿದ್ರೆ ಹೇಗೆ ಸುಟ್ಟು ಭಸ್ಮ ಆಗೋಗುತ್ತೋ, ಉರಿತಾ ಇರೋ ಜ್ವಲಿಸ್ತಾ ಇರೋ ಅಗ್ನಿಯಲ್ಲಿ ನಾವೇನು ಹಾಕಿದ್ರೂ ಅದು ಸುಟ್ಟು ಭಸ್ಮ ಆಗ್ಬಿಡತ್ತೋ, ಹಾಗೇನೆ ನಿನಗೆ ಜ್ಞಾನ ಅನ್ನೋ ಅಗ್ನಿ ನಿನ್ನಲ್ಲಿ ಉರಿತಾ ಇದ್ದರೆ, ಜ್ಞಾನ ಅನ್ನೋ ಒಂದು ಬೆಂಕಿ ನಿನ್ನಲ್ಲಿ ಜ್ವಲಿಸ್ತಾ ಇದ್ದರೆ ಅದೇನಾಗತ್ತೆ ಅಂದರೆ ಎಲ್ಲ ಕರ್ಮವನ್ನು ಅದು ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ನಿನಗೆ ಸ್ವಯಂ ಜ್ಞಾನ, ನೀನೇ ಸ್ವಯಂ ಪ್ರಕಾಶಿಸ್ತೀಯ. ಆ ಜ್ಞಾನ ಎನ್ನೋ ಅಗ್ನಿ ತುಂಬ ಇಂಪಾರ್ಟೆಂಟು, ಜ್ಞಾನ ತುಂಬ ಮುಖ್ಯವಾದ್ದು ಜೀವನದಲ್ಲಿ. ಆ ಜ್ಞಾನವನ್ನು ಹೇಗೆ ಪಡ್ಕೋಬೇಕು ಗುರುಗಳಿಂದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಆ ಜ್ಞಾನವನ್ನು ಸಂಪೂರ್ಣವಾಗಿ ಪಡ್ಕೊಂಬಿಟ್ಮೇಲೆ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇರೋ ಬೆಂಕಿಯಲ್ಲಿ, ಉರಿತಾ ಇರೋ ಬೆಂಕಿಯಲ್ಲಿ ಏನು ಹಾಕಿದ್ರೂ ಅದು ಕರಗೋಗುತ್ತೋ, ಹಾಗೇನೆ ನೀನು ಜ್ಞಾನ ಎಂಬ ಬೆಂಕಿ ನಿನ್ನಲ್ಲಿ ಉರಿತಾ ಇದ್ದರೆ, ಪ್ರಜ್ವಲಿಸ್ತಾ ಇದ್ದರೆ, ನೀನೆಂಥ ಕರ್ಮಗಳನ್ನಾದರೂ ಅದು ಸುಟ್ಟು ಭಸ್ಮ ಮಾಡಿಬಿಡತ್ತೆ, ನೀನು ಮಾಡಿದ್ದೆಲ್ಲ ಪವಿತ್ರವಾಗೋಗುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ 28ನೇ ಶ್ಲೋಕದಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಅಂದರೆ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ, ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಮಿಗಿಲಾದ್ದು ಯಾವುದೂ ಇಲ್ಲ. ನಿನಗೆ ಇರುವಂತಹ ಜ್ಞಾನಕ್ಕೆ ಮಿಗಿಲಾದಂತಹ ವಸ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಜ್ಞಾನದ ಮುಂದೆ ಎಲ್ಲವೂ ಕಡಿಮೆನೆ. ಹಾಗಾಗಿ ಜ್ಞಾನ ಎನ್ನೋ ಒಂದು ಬೆಂಕಿ ನಿನ್ನಲ್ಲಿ ಪ್ರಜ್ವಲಿಸ್ತಾ ಇದ್ದರೆ ನೀನು ಯೋಗವನ್ನು ಸಿದ್ಧಿ ಮಾಡ್ದಂಗೆನೆ, ಯೋಗವನ್ನು ನಿಜವಾಗ್ಲೂ ತೆಗೆದುಕೊಂಡಂತೆ. ಜ್ಞಾನಿಯಾದವನಿಗೆ ಯೋಗ ತನ್ನಲ್ಲಿ ತಾನೇ ಬರುತ್ತೆ. ಯೋಗ ಅಂದ್ರೇ ಯೋಗ ಕರ್ಮಸು ಕೌಶಲಂ ಅಂತ ಶ್ರೀಕೃಷ್ಣ ಹಿಂದೆನೇ ಹೇಳ್ದ. ನಿನ್ನ ಕೌಶಲ್ಯ, ನೀನು ಮಾಡೋ ಕೆಲಸದಲ್ಲಿ ಒಂದು ತೀಕ್ಷ್ಣತೆ, ಒಂದು ಅತ್ಯುತ್ಕೃಷ್ಟತೆ ಮಾಡೋ ಕೆಲಸದಲ್ಲಿ, ಅದೆಲ್ಲವೂ ಜ್ಞಾನದಿಂದನೇ ಬರುತ್ತೆ. ಜ್ಞಾನಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಅದನ್ನೇ ಹೇಳೋದು, ತಿಳ್ಕೊಂಡು ಕೆಲಸ ಮಾಡಬೇಕು. ಜ್ಞಾನವನ್ನು ಪಡ್ಕೊಂಡು ಕೆಲಸ ಮಾಡಿದ್ರೆ ಅದು ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಹೇಗೇಗೋ ಎಲ್ಲೋ ಬೇಕಾಬಿಟ್ಟು ಕೆಲಸ ಮಾಡೋಕ್ಕಿಂತ ತಿಳ್ಕೊಂಡು ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡೋದ್ರಿಂದ ಪ್ರಯೋಜನ ಏನು, ಇಷ್ಟನ್ನು ತಿಳ್ಕೊಂಡು ಮಾಡಿದ್ರೆ ತುಂಬ ಅತ್ಯುತ್ತಮವಾಗಿರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 39ನೇ ಶ್ಲೋಕದಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮತಿರೇಣಾಧಿಗಚ್ಚತಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅಂದ್ರೆ ಏನಂತೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ, ಜ್ಞಾನ ಎಂಥವನಿಗೆ ಬರುತ್ತೆ, ಶ್ರದ್ಧೆ ಇರೋನಿಗೆ ಜ್ಞಾನ ಬರುತ್ತೆ. ಅಶ್ರದ್ಧೆಯಾದವನಿಗೆ ಜ್ಞಾನ ಬರಲ್ಲ. ಯಾರಿಗೆ ಜ್ಞಾನವನ್ನು ಹೊಂದುತ್ತಾರೋ ಅವರು ಅತ್ಯುತ್ಕೃಷ್ಟವಾಗಿರ್ತಾರೆ. ಇಲ್ಲಿ ಒಂದು ಲಿಂಕ್ ಕೊಡ್ತಾ ಹೋಗ್ತಾ ಇದ್ದಾನೆ, ಒಂದಕ್ಕೂ ಒಂದು ಬಂಧನ ಕೊಡ್ತಾ ಹೋಗ್ತಾ ಇದ್ದಾರೆ ಶ್ರೀಕೃಷ್ಣ. ಕರ್ಮ ಮುಖ್ಯ ಅಂತ ಹೇಳ್ದ. ಕರ್ಮ ಹೇಗಾಗತ್ತೆ, ಕರ್ಮ ಮಾಡಬೇಕಾದ್ರೆ ನಿನಗೆ ಜ್ಞಾನ ಇರಬೇಕು. ಸರಿಯಾದ ಜ್ಞಾನ ಇದ್ದರೆ ಕರ್ಮ ಅತ್ಯುತ್ಕೃಷ್ಟವಾಗತ್ತೆ. ಜ್ಞಾನವೇ ಅತ್ಯಂತ ಶ್ರೇಷ್ಠವಾದ್ದು. ಜ್ಞಾನವನ್ನು ಪಡ್ಕೋಬೇಕಾದ್ರೆ ನೀನು ಗುರುಗಳ ಮೊರೆ ಹೋಗಬೇಕು. ಜ್ಞಾನವನ್ನು ಎಂಥವ್ರಿಗೆ ಬರುತ್ತೆ, ಶ್ರದ್ಧೆ ಇರೋನಿಗೆ ಜ್ಞಾನ ಬರುತ್ತೆ. ಅಶ್ರದ್ಧೆ ಇದ್ದರೆ, ಶ್ರದ್ಧೆ ಇಲ್ಲದೆ ಇದ್ದವನಿಗೆ ಜ್ಞಾನ ಬರಲ್ಲ. ಜ್ಞಾನ ಬಂದರೆ ಅದರಿಂದ ನಿನಗೆ ಶಾಂತಿ ಬರುತ್ತೆ, ಶಾಂತಿಯನ್ನು ಹೊಂದುತ್ತೀಯ. ಮನಸ್ಸಲ್ಲಿ ಒಂದು ರೀತಿಯ ಒಂದು ಶಾಂತಿ ನಿನ್ನನ್ನು ಆವರಿಸ್ಕೊಳ್ಳುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 40ನೇ ಶ್ಲೋಕದಲ್ಲಿ
ಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಇಲ್ಲಿ 3 ತತ್ವಗಳನ್ನು ಹೇಳ್ತಾನೆ. ಅಂದರೆ ಏನಂದರೆ ಜ್ಞಾನ, ಶ್ರದ್ಧೆ ಮತ್ತು ಸಂಶಯ. ಜ್ಞಾನ ಇಲ್ಲದೆ ಇದ್ದವನು ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ. ಮೊದಲು ನಿನಗೆ ಜ್ಞಾನ ಬೇಕು. ಜ್ಞಾನವನ್ನು ತಿಳಿದುಕೊಂಡು, ಆ ವಿಷಯವನ್ನು ತಿಳಿದುಕೊಂಡು ಅದರ ತಕ್ಕಂತೆ ಕೆಲಸವನ್ನು ಮಾಡ್ತಾ ಹೋಗಬೇಕು. ಮತ್ತು ಆ ಜ್ಞಾನ ಬರಬೇಕು ಅಂದರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಇದ್ದರೆ ನಿನಗೆ ಜ್ಞಾನ ಸಂಪೂರ್ಣವಾಗಿ ಒಲಿಯೋಲ್ಲ. ಒಂದು ಜ್ಞಾನವನ್ನು ಪಡ್ಕೋಬೇಕು, ಒಂದು ಕೆಲಸವನ್ನು ಮಾಡಬೇಕು. ಅದು ಅತಿ ಸಣ್ಣ ಕೆಲಸ ಇರ್ಬೋದು, ಅತಿ ದೊಡ್ಡ ಕೆಲಸ ಇರ್ಬೋದು. ಆ ಸಣ್ಣ ಕೆಲಸವನ್ನು ಮಾಡೋಕ್ಕೂ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಆ ಶ್ರದ್ಧೆ ಇರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಶ್ರದ್ಧೆ ಇಲ್ಲದೆ ಇದ್ದರೆ ನಿನಗೆ ಜ್ಞಾನ ಬರಲ್ಲ, ನಾಶ ಆಗೋಗ್ತೀಯಾ. ಅದನ್ನೇ ಮುಂದಿನ ಇದು ಸಂಶಯಾತ್ಮ. ನಿನಗೆ ಸಂಶಯ ಇರಬಾರ್ದು. ಯಾರು ಸಂಶಯ ಇಟ್ಕೊಂಡು ಕೆಲಸ ಮಾಡ್ತಾರೋ, ಶ್ರದ್ಧೆ ಇಲ್ಲದೆ ಇದ್ದವನಿಗೆ ಸಂಶಯ ಬರುತ್ತೆ. ಜ್ಞಾನ ಇಲ್ಲದೆ ಇದ್ದವನಿಗೆ ನಿನಗೆ ಶ್ರದ್ಧೆ ಇಲ್ಲದೆ ಇದ್ದರೆ ಜ್ಞಾನ ಲಭಿಸಲ್ಲ. ಜ್ಞಾನ ಇಲ್ಲದೆ ಇದ್ದರೆ ಸಂಶಯ ಶುರುವಾಗತ್ತೆ. ಸಂಶಯಾತ್ಮ ವಿನಶ್ಯತಿ. ಯಾರಿಗೆ ಸಂಶಯ ಇರ್ತಾನೋ ಅವನಿಗೆ ಈ ಲೋಕದಲ್ಲೂ ಒಂದು ಸುಖ ಇರಲ್ಲ, ಪರಲೋಕದಲ್ಲೂ ಸುಖ ಇರಲ್ಲ. ಇಲ್ಲೂ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಬೇರೆ ಲೋಕದಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಶಯಾತ್ಮ ವಿನಶ್ಯತಿ. ಸಂಶಯ ಎಲ್ಲಿ ಆತ್ಮದಲ್ಲಿ ತುಂಬಿಕೊಂಡಿರುತ್ತೋ ಅವನು ವಿನಾಶ ಹೊಂದಿಬಿಡ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಜ್ಞಾನ ಇರಬೇಕು, ಜ್ಞಾನಕ್ಕೆ ಶ್ರದ್ಧೆ ಇರಬೇಕು. ಶ್ರದ್ಧೆಯಿಂದ ಕೆಲಸ ಮಾಡಬೇಕಾದ್ರೆ ಸಂಶಯವನ್ನು ಬಿಟ್ಟು ಕೆಲಸ ಮಾಡಬೇಕು. ಈ ಜ್ಞಾನ ಶ್ರದ್ಧೆ ಇದ್ದರೆ ಸಂಶಯ ಇರಲ್ಲ. ಜ್ಞಾನ ಶ್ರದ್ಧೆ ಇಲ್ಲದೆ ಹೋದರೆ ಸಂಶಯ ಇರುತ್ತೆ. ಸಂಶಯ ಇರೋವನು ವಿನಾಶ ಹೊಂದ್ಬಿಡ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಂದಿನ ಸಂಚಿಕೆಯಲ್ಲಿ ಇಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.